ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ಗುರುವಾರ ಆಗಿರೋದ್ರಿಂದ ಯಾವ ದೇವ್ರಿಗೆ ಪೂಜೆ ಮಾಡ್ತಾರೆ ಮತ್ತು ಯಾವ ದೇವ್ರಿಗೆ ಟೆಂಪಲ್ಗೆ ಹೋಗ್ತಾರೆ ಅಂಥೇಳಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಎಸ್ ಫ್ರೆಂಡ್ಸ್, ಇವತ್ತು ನಾವು ಬಂದಿರೋದು ಹೊಸೂರು ಗೋಕುಲ್ ನಗರದಲ್ಲಿರೋ ಶ್ರೀ ಸಾಯಿಬಾಬಾ ಟೆಂಪಲ್ಗೆ. ಫ್ರೆಂಡ್ಸ್, ಸಾಯಿಬಾಬಾ ಟೆಂಪಲ್ಗೆ ಬಂದಿದ್ದೀವಿ. ನೋಡೋಣ ಬನ್ನಿ ಯಾವ ಥರ ಸಾಯಿಬಾಬಾ ಟೆಂಪಲ್ ಇದೆ ಮತ್ತು ಏನೆಲ್ಲ ದೇವರುಗಳಿದ್ದಾವೆ ಅಂಥೇಳಿ ಒಳಗಡೆ ನಿಮಗೆ ಈ ವಿಡಿಯೋ ಮುಖಾಂತರ ತೋರಿಸ್ಕೊಂಡು ಹೋಗ್ತಾ ಇರ್ತೀನಿ. ನೀವು ವಿಡಿಯೋನ ಫಾಲೋ ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್. ಈಗ ನೀವು ನೋಡ್ತಾ ಇದ್ದೀರಾ, ಇದು ಸಾಯಿಬಾಬಾ ಟೆಂಪಲ್ಲು ಮುಖ್ಯ ದ್ವಾರ. ಇಲ್ಲಿಗೆ ಸಾಯಿಬಾಬಾ ಟೆಂಪಲ್ಗೆ ಹೋಗೋ ದಾರಿ ನೋಡಿ. ಇಲ್ಲಿ ಈಗ ಹೋಗ್ತಾ ಇದ್ದೀವಿ ವೇ ಟು ಸಾಯಿಬಾಬಾ ಟೆಂಪಲ್ ಅಂಥೇಳಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ನ್ಯಾಚುರಲಾಗಿ ಬಂಡೆಗಳ ಮಧ್ಯದಲ್ಲಿ ದೇವರಿರೋ ಥರ ಎಲ್ಲ ಮಾಡಿದ್ದಾರೆ ನೋಡಿ. ಇದು ಬೋರ್ಡು ಅಂದರೆ ಭಕ್ತಿ ಮತ್ತು ಆಶಯಗಳ ಚಿಂತನೆ ಅಂಥೇಳಿ ಸಾಯಿಬಾಬಾದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ. ಓದ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಇಲ್ಲೆಲ್ಲ ಪಾರ್ಟ್ಸ್ ಎಲ್ಲ ಇಟ್ಟಿದ್ದಾರೆ. ಎಲ್ಲ ಒಂಥರ ಗ್ರೀನರಿ ತುಂಬಾ ಚೆನ್ನಾಗಿದೆ. ಬನ್ನಿ ಹೀಗೆ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂಥೇಳಿ. ನೋಡಿ ಫ್ರೆಂಡ್ಸ್, ಇದು ಗ್ರೀನರಿ. ಇಲ್ಲೆಲ್ಲ ಅಲ್ಲಲ್ಲಿ ಬೋರ್ಡ್ ಹಾಕಿದ್ದಾರೆ. ನೋಡಿ ಫ್ರೆಂಡ್ಸ್, ಇದು ಬೋರ್ಡ್ ಹಾಕಿದ್ದಾರೆ. ಅಂದರೆ ಕ್ರಿಯೆ, ಪ್ರತಿಕ್ರಿಯೆ ಮತ್ತು ಆಶೀರ್ವಾದದ ಕೋರಿಕೆ ಅಂಥೇಳಿ ಬಾಬಾ ಆಶೀರ್ವಾದ ಹೊಡೆಯೋದ್ರ ಬಗ್ಗೆ ಎಲ್ಲ ಹಾಕಿದ್ದಾರೆ. ನೀವೆಲ್ಲ ಓದ್ಕೋಬೋದು. ಇಲ್ಲಿ ಇಂಗ್ಲೀಷಲ್ಲಿದೆ, ತಮಿಳಲ್ಲಿದೆ, ತೆಲುಗುನಲ್ಲಿದೆ, ಕನ್ನಡದಲ್ಲಿದೆ. ನೀವೆಲ್ಲ ಓದ್ಕೋಬೋದು ಏನೆಲ್ಲ ಅಂಥೇಳಿ. ಇಲ್ಲಿ ದೇವರಿದ್ದಾರೆ ನೋಡಿ. ಗ್ರೀನರಿ ತುಂಬಾ ಚೆನ್ನಾಗಿದೆ. ಎಲ್ಲ ನ್ಯಾಚುರಲ್ ಮಾಡಿದ್ದಾರೆ. ನೀವು ತೆಂಗಿನಕಾಯಿ ಏನಾದರೂ ತೊಂದರೆ ಇಲ್ಲಿ ಹೊಡ್ಕೋಬೋದು ಪೂಜೆಗೆ ಅಂಥೇಳಿ. ಓಕೆ, ಈಗ ಸಾಯಿಬಾಬಾ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸಾಯಿಬಾಬಾ ಟೆಂಪಲ್ ಮೆಟ್ಲು ಹೋಗ್ತಾ ಇದ್ದೀವಿ. 12 ಗಂಟೆ ಆಗಿರೋದ್ರಿಂದ ಪೂಜೆ ನಡೀತಾ ಇದೆ. ನಿಮಗೆ ತೋರಿಸ್ತೀನಿ ಯಾವ ಥರ ಮಾಡ್ತಾ ಇದ್ದಾರೆ ಅಂತೇಳಿ. ಎಲ್ಲ ಹಾಕಿದ್ದಾರೆ. ಬೈಕಿಲ್ಲ ಜಾಗ ನನಗೆ ಅಂತೇಳಿ. ಈಗ ನೀವು ನೋಡ್ತಾ ಇದ್ದೀರಾ, ಈ ಬೋರ್ಡಲ್ಲಿ QR ಕೋಡ್ ಕೊಟ್ಟಿದ್ದಾರೆ. ಅದು ಈ ಸಾಯಿಬಾಬಾ ಟೆಂಪಲ್ಗೆ ಏನಾದರೂ ನೀವು ಕಾಣಿಕೆ ನೀಡಬೇಕಂದ್ರೆ ಈ QR ಕೋಡು ಸ್ಕ್ಯಾನ್ ಮಾಡಿ ಅಮೌಂಟ್ ಪೇ ಮಾಡ್ಬೋದು. ಮತ್ತು ಇಲ್ಲಿ ಆರತಿ ಸಮಯ ಮತ್ತು ಟೆಂಪಲ್ ಓಪನಿಂಗು, ಕ್ಲೋಸಿಂಗ್ ಟೈಮ್ ಎಲ್ಲ ಕೊಟ್ಟಿದ್ದಾರೆ. ಈಗ ನೀವು ಸಾಯಿಬಾಬಾ ಟೆಂಪಲ್ ನೋಡಿದ್ರೆ ಅದ್ರ ಪಕ್ಕದಲ್ಲೇ ನಮ್ಮ ಶಿವ ಟೆಂಪಲ್ಲು, ಆಂಜನೇಯ ಟೆಂಪಲ್ಲು ಎಲ್ಲ ಇದೆ. ಬನ್ನಿ ತೋರಿಸ್ತೀನಿ. ಇದು ಶಿವ ಟೆಂಪಲ್ಗೆ ಹೋಗೋ ದಾರಿ. ಅಲ್ಲೆಲ್ಲ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ಅಂದರೆ ಸಾಯಿಬಾಬಾ ಅವ್ರದ್ದು ನುಡಿಮುತ್ತುಗಳೆಲ್ಲ ಹೇಳಿದ್ದಾರೆ. ಅಂದರೆ ಅವರು ಯಾವ ಥರ ಅಂಥೇಳಿ
ನೋಡಿ ಇದೆಲ್ಲ ಗ್ರೀನರಿ ತುಂಬಾ ಚೆನ್ನಾಗಿದೆ. ನೀವು ಯಾವಾಗಲಾದರೂ ಬಂದರೆ ಹೊಸೂರಿಗೆ ಇಲ್ಲಿ ಈ ಪ್ಲೇಸ್ಗೆ ಬಂದು ವಿಸಿಟ್ ಮಾಡಿ ಹೋಗಿ, ತುಂಬಾ ಚೆನ್ನಾಗಿದೆ. ಇದು 8:30 to 12:30ವರೆಗೂ ಓಪನ್ ಇರುತ್ತೆ. ಬಂದು ನೋಡ್ಕೊಂಡೋಗಿ. ಇದು ಇವಾಗ ಈ ಗೋಡೆ ಮೇಲೆ ನೀವು ನೋಡ್ತಾ ಇದ್ದೀರಾ ಸಾಯಿಬಾಬಾ ಜನಗಳ ಜೊತೆ ಯಾವ ಥರ ಇದ್ದರು ಅಂಥೇಳಿ ಈ ಗೋಡೆಯಲ್ಲಿ ಹಾಕಿದ್ದಾರೆ. ಮತ್ತು ಆ ಪಿಕ್ಚರ್ ಏನಿದೆ ಆ ಪಿಕ್ಚರ್ ಪಕ್ಕದಲ್ಲೇ ಅದರದ್ದು ಆ ಪಿಕ್ಚರ್ದು ಸಾರಾಂಶ ಏನು ಅಂಥೇಳಿ ನೋಡಿ ಇಲ್ಲಿ ಹಾಕಿದ್ದಾರೆ. ತಮಿಳು, ಇಂಗ್ಲೀಷು, ತೆಲುಗು, ಕನ್ನಡದಲ್ಲಿ ಹಾಕಿದ್ದಾರೆ, ಓದ್ಕೋಬೋದು. ನೋಡಿ 11 ಅಶ್ಯೂರೆನ್ಸ್ ಅಂತ ಹಾಕಿದ್ದಾರೆ. ನೋ ಆನ್ ಶಲ್ ಬಿ ಬಿಫೋರ್ ಹಾಕಿದ್ದಾರೆ. ಇದೆಲ್ಲ ಇಂಗ್ಲೀಷಲ್ಲಿ ಹಾಕಿದ್ದಾರೆ, ಓದ್ಕೊಳ್ಳಿ. ನೋಡಿ ಇಲ್ಲಿ ಏನಂದರೆ ಸಾಯಿಬಾಬಾ ಅಲ್ಲಿ ಮಗುನ ಕಾಪಾಡೋದು ಈ ಪಿಕ್ಚರಲ್ಲಿ ನೀವು ನೋಡ್ಬೋದು. ಅದರ ಪಕ್ಕದಲ್ಲೇ ಆ ಪಿಕ್ಚರ್ದು ಏನು ಅಂತ ಹೇಳಿ ಇದರಲ್ಲಿ ಸಾರಾಂಶ ಹಾಕಿದ್ದಾರೆ, ನೀವು ನೋಡ್ಕೋಬೋದು. ಇದು ಅಂದರೆ ಸಾಯಿಬಾಬಾ ಯಾವ ಥರ ಜನಗಳ ಜೊತೆ ಹೊಂದಾಣಿಕೆ ಆಗ್ತಾಯಿದ್ರು ಮತ್ತು ಯಾವ ಥರ ಇದ್ದರು ಅಂಥೇಳಿ ಈ ಪಿಕ್ಚರಲ್ಲಿ ನೀವು ನೋಡ್ಬೋದು. ಇಲ್ಲೆಲ್ಲ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಎಲ್ಲ 4 ಭಾಷೆಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ತಮಿಳು, ತೆಲುಗು, ಇಂಗ್ಲೀಷು ಮತ್ತು ಕನ್ನಡ. ಈಗ ನಾವು ಶಿವ ಟೆಂಪಲ್ಗೆ ಹೋಗ್ತಾಯಿದ್ದೀವಿ. ಬನ್ನಿ ನೋಡಿ, ಎಲ್ಲ ನ್ಯಾಚುರಲ್ಲಾಗಿ ಇರೋ ಥರನೇ ಮಾಡಿದ್ದಾರೆ, ಚೆನ್ನಾಗಿದೆ ಫ್ರೆಂಡ್ಸ್. ಈಗ ಶಿವನ ಟೆಂಪಲ್ ಹತ್ರ ಇದ್ದೀವಿ, ಬನ್ನಿ ಹೋಗೋಣ. ಒಳಗೆ ಯಾವ ಥರ ಇದೆ ಅಂತೇಳಿ ತೋರಿಸ್ತೀನಿ ನಿಮಗೆ. ಒಳಗಡೆ ಹೋಗ್ತಾ ಇದ್ದರೆ ತುಂಬಾ ಖುಷಿ ಆಗ್ತಾಯಿದೆ. ಯಾಕಂದರೆ ಯಾವುದಾದ್ರೂ ಗುಹೆನಲ್ಲಿದ್ದೀರಾ ಅಂಥೇಳಿ ತುಂಬಾ ಖುಷಿ ಆಗ್ತಾಯಿದೆ. ಬಟ್ ಇಲ್ಲಿ ಬಂದಿದ ತಕ್ಷಣ ನಮ್ಮ ಗಜಮುಖ ನೋಡ್ತಾ ಇರ್ಬೋದು ನೀವು. ನೋಡಿ ಗಣೇಶ ದೊಡ್ಡವರು, ದೇವ್ರನ್ನ ಮುಟ್ಕೊಳ್ಳೋಣ. ಓಕೆ, ನಿಮಗೆ ವಿಡಿಯೋ ಮುಖಾಂತರನೇ ನಿಮಗೆ ದರ್ಶನ ಮಾಡ್ತಾಯಿದ್ದೀನಿ. ನೀವು ಡೈರೆಕ್ಟಾಗಿ ನೋಡಬೇಕಂದ್ರೆ ಹೊಸೂರು ಗೋಕುಲ್ ನಗರಕ್ಕೆ ಬರಬೇಕು, ಅಂದರೆ ಇಲ್ಲಿ ಡೈರೆಕ್ಟಾಗಿ ನೋಡ್ಬೋದು. ಇಲ್ಲಿ ಕೃಷ್ಣ ಕೊಳ್ಳಲನ್ನೇ ಕಂಡು ಹೋಗೋ ಥರ ಇದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಚೆನ್ನಾಗಿದೆ ನೋಡಿ. ಇಲ್ಲೆಲ್ಲ ಬ್ಯಾಕ್ಗ್ರೌಂಡಲ್ಲೆಲ್ಲ ಬಂಡೆ ಸೆಂಟ್ರಲ್ಲಿ ದೇವರು ಇರೋ ಥರ ಮಾಡಿದ್ದಾರೆ ನೋಡಿ. ಎಲ್ಲ ಕತ್ಲು ಹೋಗ್ತಾಯಿದ್ದೀವಿ. ಇದು ಸಾಯಿಬಾಬಾ ಫೋಟೋ ಇದೆ, ಇದು ಒರಿಜಿನಲ್ ಫೋಟೋ ಇಟ್ಟಿದ್ದಾರೆ. ಓಕೆ, ದೇವ್ರನ್ನ ಇಟ್ಕೊಂಡು ಮುಂದೆ ಕಡೆ ಹೋಗೋಣ. ಈಗ ನೀವಿಲ್ಲಿ ಮುಂದೆಗಡೆ ಬಂದರೆ ಮಹಾದೇವ, ಮಹಾಕಾಲೇಶ್ವರ ಈಶ್ವರನ ನೋಡ್ಬೋದು ನೋಡಿ. ಈಶ್ವರನು ತುಂಬಾ ಚೆನ್ನಾಗಿದೆ, ದೊಡ್ಡ ಶಿವಲಿಂಗ. ನೀವು ಫ್ಯಾಮಿಲಿ ಸಮೇತ ಬಂದರೆ, ಅಂದರೆ ಭಾನುವಾರ ಎಲ್ಲ ಲೀವ್ ಸಿಗುತ್ತಲ್ಲ, ಆ ಟೈಮಲ್ಲಿ ಬಂದರೆ ನೀವು ಈ ಪ್ಲೇಸಸ್ಸು ನೋಡ್ಕೊಂಡು ಹೋಗ್ಬೋದು. ತುಂಬಾ ಚೆನ್ನಾಗಿದೆ, ಮಿಸ್ ಮಾಡಬೇಡಿ. ಮಿಸ್ ಮಾಡಿದ್ರೆ ನೀವೇ ದುರಾದೃಷ್ಟವಂತರು. ಯಾಕಂದರೆ ಈ ಥರ ಪ್ಲೇಸಸ್ ಎಲ್ಲ ನೀವು ಮಕ್ಕಳಿಗೆ ಫ್ಯಾಮಿಲಿ ಸಮೇತ ಬರಬೇಕು ನೋಡೋದಕ್ಕೆ, ಚೆನ್ನಾಗಿದೆ ನೋಡಿ. ಇಲ್ಲಿ ನಮ್ಮ ಆಂಜನೇಯ ಸ್ವಾಮಿಗಳಿದ್ದಾರೆ. ಆಂಜನೇಯ ಸ್ವಾಮಿಗಳು ತುಂಬಾ ಚೆನ್ನಾಗಿದ್ದಾರೆ. ಅವ್ರ ತಲೆ ಮೇಲೆ
ಅವ್ರ ಪಾದಗಳು ನಮ್ಮ ತಲೆ ಮೇಲೆ ಇರಲಿ ಅಂತ ದೇವ್ರನ್ನ ಬಿಡ್ಕೊಂಡು ಈಗ ಮುಂದೆ ಸಾಗೋಣ. ಗುಹೆನಲ್ಲಿ ಇರೋ ಥರ ಇದೆ. ಓಕೆ, ಮುಗೀತು. ಈಗ ಔಟ್ಸೈಡ್ ಬಂದ್ವಿ. ಇಲ್ಲಿ ಸೆಲ್ಫಿ ಪಾಯಿಂಟ್ ಅಂತ ಹಾಕಿದ್ದಾರೆ. ಈಗ ನಿಮ್ಗೆ ಬೇಕಿದ್ರೆ ಇಲ್ಲೆಲ್ಲ ಸೆಲ್ಫಿಗಳೆಲ್ಲ ತಗೋಬೋದು, ಫೋಟೋಸ್ ಎಲ್ಲ ತಗೋಬೋದು, ಚೆನ್ನಾಗಿದೆ. ಓಕೆ, ಈಗ ಸೆಲ್ಫಿ ಪಾಯಿಂಟ್ ಆಗಿರೋದ್ರಿಂದ ನಾನು ಮತ್ತು ನನ್ನ ಫ್ರೆಂಡು ಒಂದು ಸೆಲ್ಫಿ ತಗೊಳ್ತೀವಿ. ಈಗ ಫ್ರೆಂಡ್ಸ್, ಇಲ್ಲಿ ನೀವೆಲ್ಲ ಫ್ಯಾಮಿಲಿ ಸಮೇತ ಬಂದರೆ ಸೆಲ್ಫಿ ಎಲ್ಲ ತಗೋಬೋದು. ಇಲ್ಲಿ ಸೆಲ್ಫಿಗೆ ಅಂತೇಳಿನೇ ಜಾಗ ಕೊಟ್ಟಿದ್ದಾರೆ. ಸಾಯಿಬಾಬಾ ಫೋಟೋ ಎಲ್ಲ ಹಾಕಿ ಸುತ್ತಮುತ್ತೂರ ಗ್ರೀನರಿ ಎಲ್ಲ ಇದೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಈ ವಿಡಿಯೋನಲ್ಲಿ ನೀವು ಸಾಯಿಬಾಬಾ ಮತ್ತು ಅದು ಎಲ್ಲಿ ಬರುತ್ತೆ, ಮತ್ತು ಒಳಗಡೆ ದೇವಸ್ಥಾನ ಎಲ್ಲ ಯಾವ ಥರ ಇದೆ, ಮತ್ತು ಶಿವ, ಆಂಜನೇಯ ಮತ್ತು ಕೃಷ್ಣ, ಗಣೇಶ ಟೆಂಪಲ್ ಎಲ್ಲ ತೋರಿಸ್ತೀನಿ ನಾನು ಇದರಲ್ಲಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೋಗೋಕ್ಕಿಂತ ಮುಂಚೆ ಒಂದು ಮಾತು, ಬುದ್ಧಿ ಇದ್ದವನು ಯುದ್ಧ ಗೆಲ್ಲುತ್ತಾನೆ, ಗುಣ ಇದ್ದವನು ಮನಸ್ಸನ್ನು ಗೆಲ್ಲುತ್ತಾನೆ, ಆದರೆ ತಾಳ್ಮೆ ಇದ್ದವನು ಇಡೀ ಜಗತ್ತೇ ಗೆಲ್ಲುತ್ತಾನೆ. ಓಕೆ, ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.